ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಚುನಾವಣೆಯ ಮಹತ್ವದ ರ್ಯಾಲಿಯಲ್ಲಿ ಮತ್ತು ಓಟ್ ಚೋರಿ ವಿರುದ್ಧದ ರಾಹುಲ್ ಗಾಂಧಿ ಅವರ ಹೋರಾಟದ ರ್ಯಾಲಿಯಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರೆ. ವಿಶೇಷ ಅಂದರೆ AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭೇಟಿ ಆಗ್ತಾರೆ. ಇದೇ ಸಂದರ್ಭ ಮಹತ್ವದ ಚರ್ಚೆ ಆಗುತ್ತೆ. ಯಾಕಂದರೆ DK ಶಿವಕುಮಾರ್ ಅವರು ಕೂಡ ಬಿಹಾರದಲ್ಲೇ ಇದ್ದಾರೆ. 2 ಖಾಲಿಯಾದ ಸಚಿವ ಸ್ಥಾನಗಳಿಗೆ ಸಂಪುಟ ಸರ್ಕಸ್ ನಡೆಯುವಂತಹ ಸಾಧ್ಯತೆ ಸ್ಪಷ್ಟವಾಗಿದೆ. ಯಾಕೆ? ರಾಜ್ಯ ಸರ್ಕಾರಕ್ಕೆ 2 ವರ್ಷ ತುಂಬಿದ ಬೆನ್ನಲ್ಲೇ ಸಂಪುಟ ಪುನರ್ರಚನೆಯ ಚರ್ಚೆಗಳು ನಡೀತಿರೋ ಸಂದರ್ಭದಲ್ಲಿ ರಾಜಣ್ಣ ಅವರ ವಜಾದಿಂದ ಮತ್ತು B ನಾಗೇಂದ್ರ ಅವರ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನಗಳಿಗೆ ಸಾಕಷ್ಟು ಮಂದಿಯ ಟವಲ್ ಬಿದ್ದಿದೆ. ಈ ಪೈಕಿ ಸಿದ್ದರಾಮಯ್ಯ ಅವರ ಬಣದವರು ಇದ್ದಾರೆ, DK ಶಿವಕುಮಾರ್ ಅವರ ಬಣದವರು ಇದ್ದಾರೆ. ಸಂಪುಟದಲ್ಲಿ ಖಾಲಿ ಇರುವಂತಹ 2 ಸ್ಥಾನಕ್ಕೆ ಬಹುದೊಡ್ಡ ಲಾಬಿ ನಡೀತಿದೆ. ಆದರೆ ಈ ಪೈಕಿ ಯಾರಿಗೆ ಆ ಅವಕಾಶಗಳು ಸಿಗಬಹುದು? ಕಾರಣ ನೋಡಿ, ವಾಲ್ಮೀಕಿ ಹಗರಣದ ಆರೋಪದ ಕಾರಣಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರು. ರಾಜಣ್ಣ ಅವರನ್ನ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಎದುರಾಗಿ ಒಂದು ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ಅವರನ್ನು ಸಂಪುಟದಿಂದ ವಜಾಗೊಳಿಸಿದ್ರು. ಈ ಇಬ್ಬರೂ ಕೂಡ ನಾಯಕ ಸಮಾಜದ ಮುಖಂಡರು. ಆ ಜಾಗಕ್ಕೆ ಈಗ ಯಾರೆಲ್ಲ ಬರಬಹುದು? ದೊಡ್ಡ ಆಕಾಂಕ್ಷಿಗಳ ಪಟ್ಟಿ ಇದೆ. ಆರಂಭದಿಂದ BK ಹರಿಪ್ರಸಾದ್ ಅವರ ಹೆಸರಿದೆ, ನರೇಂದ್ರ ಸ್ವಾಮಿ ಅವರ ಹೆಸರಿದೆ, ಹಾಸಿಫ್ ಸೇಠ್ ಅವರ ಹೆಸರಿದೆ, B ನಾಗೇಂದ್ರ ಅವರು ಮತ್ತೆ ಬರ್ತಾರೆ ಅನ್ನುವಂತಹ ಚರ್ಚೆ ಕೂಡ ಇದೆ, ಅನಿಲ್ ಚಿಕ್ಕಮಾದು ಅವರ ಹೆಸರಿದೆ, T ರಘುಮೂರ್ತಿ ಅವರ ಹೆಸರಿದೆ. ಈ ಹೆಸರು ಸ್ವಲ್ಪ ಗಟ್ಟಿಯಾಗಿ ಕೇಳಿ ಬರ್ತಿದೆ, T ರಘುಮೂರ್ತಿ ಅವರದ್ದು. BR ಪಾಟೀಲ್ರ ಹೆಸರಿದೆ, ಅಜಯ್ ಸಿಂಗ್ ಅವರ ಹೆಸರಿದೆ, ತನ್ವೀರ್ ಸೇಠ್ ಅವರು ಬರಬಹುದು ಅನ್ನುವಂತಹ ಚರ್ಚೆ ಆಗ್ತಿದೆ. BK ಸಂಗಮೇಶ್ ಅವರ ಹೆಸರು ಕೂಡ ಜೋರಾಗಿ ಕೇಳಿ ಬರ್ತಿದೆ. ವಿಜಯಾನಂದ ಕಾಶಪ್ಪನವರ ಹೆಸರು ಕೂಡ ಇದೆ. ಇದೆಲ್ಲದರ ಜೊತೆಯಲ್ಲಿ ಇಲ್ಲಿ ಯಾರಿಗೆ ಸಿಗುತ್ತೆ? ಅದು DK ಶಿವಕುಮಾರ್ ಅವರ ಬಣಕ್ಕೆ ಸಿಗುತ್ತಾ ಅಥವಾ ಸಿದ್ದರಾಮಯ್ಯ ಅವರ ಬಣಕ್ಕೆ ಸಿಗುತ್ತಾ ಅನ್ನುವಂತಹ ಚರ್ಚೆ ಕೂಡ ಜೋರಾಗಿದೆ. ಆದರೆ 2 ಸ್ಥಾನಕ್ಕಾಗುತ್ತಾ? ಸಂಪುಟ ಪುನರ್ರಚನೆ ಆದರೆ 10ರಿಂದ 12 ಸಚಿವ ಸ್ಥಾನಗಳ ಬದಲಾವಣೆ ಆಗುವಂತಹ ಸಾಧ್ಯತೆ ಕೂಡ ನಿಶ್ಚಳವಾಗಿದೆ. ಈಗಾಗಲೇ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಚಿವರ ಮೌಲ್ಯಮಾಪನ ಕೂಡ ಮಾಡ್ಕೊಂಡು ಹೋಗಿದ್ರು. ಅದರ ಒಂದು ರಿಪೋರ್ಟ್ ಕೂಡ ಹೈಕಮಾಂಡ್ ಮುಂದೆ ಇದೆ. ಹೈಕಮಾಂಡ್ ಇಂತಿಂಥವ್ರನ್ನ ಇಳಿಸಿ ಇಂತಿಂಥವ್ರನ್ನ ತಗೊಳ್ಳಿ ಅಂತ ಹೇಳಿ ಕಳಿಸಬಹುದು, ಅಥವಾ ಇನ್ನೊಂದಷ್ಟು ಜನರನ್ನ ಸೇರ್ಪಡೆ ಮಾಡಿಕೊಂಡು ಸಾಕು ಚಿಕ್ಕದಾಗಿ ಮುಗಿಸ್ಕೊಳ್ಳಿ ಅಂತ ಹೇಳಬಹುದು. ಆದಾಗ್ಯೂ ಈ ಲಾಬಿ ದೊಡ್ಡದಿರೋ ಕಾರಣಕ್ಕೆ ಸಂಪುಟ ಪುನರ್ರಚನೆಯ ಸರ್ಕಸ್ ಮಾಡಿಕೊಂಡ್ರೆ ಮತ್ತಷ್ಟು ಸಂಕಷ್ಟ, ತಿಕ್ಕಾಟ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಬಿಹಾರದ ಚುನಾವಣೆಯ ರಿಸಲ್ಟ್ ಮುಗೀಲಿ ಅಥವಾ ಚುನಾವಣೆ ನಡೆದೋಗ್ಬಿಡ್ಲಿ ಅನ್ನೋ ಮಾತನ್ನು ಹೇಳಿ ಕಳಿಸಬಹುದು. ಆದಾಗ್ಯೂ ಈ ಪಟ್ಟಿಯಲ್ಲಿ ಯಾರದೆಲ್ಲ ಹೆಸರಿತ್ತು, ಇವರಲ್ಲದೆ ಇನ್ನೂ ಬೇರೆಯವರಿಗೆ ಅವಕಾಶ ಕಲ್ಪಿಸುವಂತಹ ಸಾಧ್ಯತೆಗಳಿರುತ್ತೆ ಹೊಸಬರಿಗೆ. ಹಾಗಿದ್ರೆ ನಿಮ್ಮ ಪ್ರಕಾರ ಈ ಪಟ್ಟಿಯಲ್ಲಿರೋರನ್ನ ಬಿಟ್ಟು ಯಾರು ಮಿನಿಸ್ಟರ್ ಆಗೋದು ಉತ್ತಮ? ಕಮೆಂಟ್ ಮಾಡಿ.